ತುಮಕೂರಿನ ರಿಂಗ್ ರೋಡ್ ರಸ್ತೆಯಲ್ಲಿರುವ ತಿರುಮಲ ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ವಿಧಿವಿಧಾನಗಳೊಂದಿಗೆ ವಿಶೇಷವಾಗಿ ಕಲ್ಯಾಣೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿನಿತ್ಯ ದೇವರಿಗೆ ವಿಶೇಷ ರೀತಿಯ ಅಲಂಕಾರದೊಂದಿಗೆ ಪೂಜೆ ಮಾಡಲಾಗುತ್ತೆ. ಪವಾಡ ಪುರುಷ ವೆಂಕಟೇಶ್ವರನಿಗೆ ಬೇಡಿಕೊಂಡ ಇಷ್ಟಾರ್ಥಗಳು ನೆರವೇರಿಸುತ್ತಾನೆ ಎಂಬ ವಾಡಿಕೆ ಇದೆ. ದಿನನಿತ್ಯ ಬರುವ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನ ಬೇಡಿಕೊಂಡು ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಈ ಸಂದರ್ಭದಲ್ಲಿ ಸಂಸ್ಥಾಪಕರು ಮತ್ತು ಧರ್ಮದರ್ಶಿ ಟಿ.ಆರ್. ವೆಂಕಟೇಶ್ ಮಾತನಾಡಿದರು. ಪವಾಡ ಪುರುಷ ವೆಂಕಟೇಶ್ವರನಿಗೆ ನಂಬಿ ಬಂದ ಜನರಿಗೆ ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ಇದೆ. 1993ರಲ್ಲಿ ಇದು ಒಂದು ಡೆಸಾರ್ಟೆಡ್ ಸ್ಥಳ ಆಗಿತ್ತು. ಇದೇ ಜಾಗದಲ್ಲಿ ವೆಂಕಟೇಶ್ವರ ದೇವಸ್ಥಾನ ಮಾಡಬೇಕೆಂಬ ಬಯಕೆ ನಮ್ಮದಾಗಿತ್ತು. ದೇವರ ಆಶೀರ್ವಾದದೊಂದಿಗೆ ಇಷ್ಟು ದೊಡ್ಡ ಮಟ್ಟಿಗೆ ದೇವಾಲಯ ನಿರ್ಮಾಣ ಆಗಿದೆ. ನನಗೆ ಇದು ತುಂಬಾ ಖುಷಿ ಕೊಟ್ಟಿದೆ ಅಂತ ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಇದು ತಿರುಮಲ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂತ ನಾನು ಹೆಸರು ಯಾಕೆ ಮಾಡಿದೆ ಅಂದರೆ, ಈ ಶ್ರೀ ಸ್ವಾಮಿ ವೆಂಕಟೇಶ್ವರ, ಪದ್ಮಾವತಿ ದೇವಿ ಮತ್ತು ಈ ಜಯ ವಿಜಯರು 4 ವಿಗ್ರಹಗಳನ್ನು TTDಯಿಂದನೇ ನಮಗೆ ಉಚಿತವಾಗಿ ಕೊಟ್ಟಿದ್ದರು. 93ನೇ ಇಸ್ವಿಲಿ. ಆ ಕಾಲದಲ್ಲಿ ಈ ಕ್ಷೇತ್ರ ಒಂದು ಡೆಸರ್ಟೆಡ್ ಪ್ಲೇಸ್ ಆಗಿತ್ತು. ಇಲ್ಲಿ ಬರಲಿಕ್ಕೆ ಎಲ್ಲ ಜನನೂ ಹೆದರ್ಕೋತಿದ್ರು, ನಾವು ಹೆದರ್ಕೋತಿದ್ವಿ. ಅಂಥ ಸ್ಥಳದಲ್ಲಿ ಬಂದು ಇದು ನನ್ನದೇ ಜಾಗ ಇತ್ತು. ಇಲ್ಲಿ ಬಂದು ನಾನು ಇಷ್ಟು ದೇವಾಲಯನ ನಿರ್ಮಾಣ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ನನಗೂ ಕೂಡ ಇಲ್ಲಿ ವಾಚ್ಮೆನ್ನು ಯಾರೂ ಸಿಗ್ತಿರ್ಲಿಲ್ಲ. ಎಷ್ಟು ದುಡ್ಡು ಕೊಟ್ರು ಒಂದು ವಾಚ್ಮೆನ್ ಸಿಗ್ತಿರ್ಲಿಲ್ಲ. ಆವಾಗ ಮನೆಯಲ್ಲಿ ಊಟ ಆದಮೇಲೆ ನಾನೇ ಇಲ್ಲಿ ಬಂದು ಮಲ್ಕೊತಿದ್ದೆ. ಇಲ್ಲೊಂದು ಚಪ್ರ ಹಾಕಿದ್ವಿ, ಚಪ್ರಕ್ಕೆ ಗ್ರೀನ್ ಶೀಟ್ ಹಾಕ್ಬಿಟ್ಟು ನಾನೇ ಇಲ್ಲಿ ಮಲಗ್ತಾಯಿದ್ದೆ. ಯಾಕೆಂದರೆ ಇಲ್ಲಿ ಮೆಟೀರಿಯಲ್ಸ್ ಎಲ್ಲ ಆ ಕಡೆ ಈ ಕಡೆ ಇಟ್ಟಾಡ್ತಾ ಇತ್ತಲ್ಲ, ಅದನ್ನು ಕಾವಲು ಕಾಯಲೇಬೇಕಾಯಿತು. ಅಂಥ ಪರಿಸ್ಥಿತಿಯಿಂದ ಇವತ್ತು ಇಲ್ಲೊಂದು ಅದ್ಭುತವಾದ ಒಂದು ದೇವಾಲಯ ನಿರ್ಮಾಣ ಆಗಿದೆ ಅಂದರೆ ಅದು ಆ ಸ್ವಾಮಿಯ ಪವಾಡನೇ ಅಂತ ನಾನು ತಿಳ್ಕೊಂಡಿದ್ದೀನಿ. ಒಂದೇ ಒಂದು ವ್ಯಕ್ತಿಯಿಂದ ಇಷ್ಟು ದೊಡ್ಡ ದೇವಾಲಯನ ನಿರ್ಮಾಣ ಮಾಡಿಸ್ಕೊಂಡಿದ್ದಾನೆ ಅವನು. ನಾನು ಮಾಡಿದ್ದೀನಿ ಅಂತ ಏನೂ ಇಲ್ಲ ಇಲ್ಲಿ. ಅಂದರೆ ಇಲ್ಲಿ ಅನೇಕ ಇದ್ರ ಬಗ್ಗೆ ಒಂದು ಪುಸ್ತಕನೂ ನಾವು ರಿಲೀಸ್ ಮಾಡಿದ್ದೀವಿ. ತಿರುಮಲ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಒಂದು ಬುಕ್ಕು. ಅದರಲ್ಲಿ ಇಲ್ಲಿ ನಡೆದ ಪವಾಡಗಳು, ಈ ಕ್ಷೇತ್ರ ಹೆಂಗಾಯಿತು, ಒಂದು ಕಡೆ ಮಾಡೋಕ್ಕೆ ಹೋಗಿ ಅಲ್ಲಿ ಡಿಸ್ಟರ್ಬ್ ಮಾಡಿದ್ರು ಕೆಲವು ಅನ್ಯ ಕೋಮಿನವರು. ಅದನ್ನೆಲ್ಲ ಕಷ್ಟ ಕಾರ್ಪಣ್ಯಗಳನ್ನೇ ಎದುರಿಸ್ಕೊಂಡು ನನ್ನ ಫ್ಯಾಮಿಲಿ ಟ್ರಸ್ಟು, ನಮ್ಮ ಮಕ್ಕಳೆಲ್ಲ 3ನೇ ಕ್ಲಾಸು 2ನೇ ಕ್ಲಾಸು ಇದ್ದ ಸಣ್ಣ ಮಕ್ಕಳನ್ನ ನನ್ನ ಸಂಸಾರ ನಡೆಸ್ಕೊಂಡು ಇದನ್ನು ಮಾಡಿಕೊಂಡು ಇಷ್ಟು ವರ್ಕ್ನ ನಾನು ಮಾಡಿದ್ದೇನೆ.